ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ಯಾವುದು ಓದಿದ್ವಿ ನಾವು? ನ್ಯೂಟನ್ಸ್ ಲ್ಯಾಪ್ಲೇಸ್ ಕರೆಕ್ಷನ್ ಮತ್ತು ನ್ಯೂಟನ್ಸ್ ಲ್ಯಾಪ್ಲೇಸ್ ಫಾರ್ಮುಲಾ ಓದಿದ್ವಿ ಅಲ್ವಾ? ವೆಲಾಸಿಟಿ ಆಫ್ ಸೌಂಡ್ ಇನ್ ಏರ್. ಸೊ ನಮ್ಗೆ ಎಷ್ಟು ಬಂದಿತ್ತು? 331.2 ಮೀಟರ್ ಪರ್ ಸೆಕೆಂಡ್. ಅದನ್ನು ಯಾವುದ್ರಲ್ಲಿ ಬಂದಿತ್ತು ನಮಗೆ? ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಜೊತೆಗೆ ಥೆರಟಿಕಲ್ ವ್ಯಾಲ್ಯೂ 331 ಮೀಟರ್ ಪರ್ ಸೆಕೆಂಡ್ ಬಂದಿತ್ತು. ಎರಡೂ ಕೂಡ ನಮಗೆ ಎಕ್ಸಲೆಂಟ್ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ? ಪ್ರೂವ್ ಮಾಡಿದ್ವಿ ಅಲ್ವಾ? ನೆಕ್ಸ್ಟ್, ಸೂಪರ್ ಪೊಸಿಷನ್ ಆಫ್ ವೇವ್ಸ್. When two or more waves of same type, either both transverse and longitudinal, meet simultaneously over a common region in medium, they are said to be superimposed or superposed. This is known as superposition of wave ಅಂತ ಹೇಳ್ತೀವಿ. ಅಂದರೆ when two or more waves, ಸೊ ಹಿಂಗೆ ಯಾವುದೋ ಒಂದು ವೇವ್ ಹಿಂಗೆ ಹೋಗ್ತದೆ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಮತ್ತೊಂದು ವೇವ್ ಇನ್ನೊಂದು ಯಾವುದೋ ಒಂದು ವೇವ್ ಇದೆ, ಇನ್ನೂ ಯಾವುದೋ ಒಂದಿಷ್ಟು ವೇವ್ ಇದೆ ಅಂತ ಹೇಳಿದಾಗ ಎರಡಕ್ಕಿಂತ ಜಾಸ್ತಿ ವೇವು ಒಂದು ಜೊತೆಗೆ ಇನ್ನೊಂದು ಹಿಂಗೆ ಹೋಗ್ತಾ ಇದ್ರೆ ಅದನ್ನು ಏನು ಹೇಳ್ತೀವಿ ನಾವು? ಸೂಪರ್ ಪೊಸಿಷನ್ ಅಂತ ಹೇಳ್ತೀವಿ ನಾವು. ವೆನ್ ಟೂ ಆರ್ ಮೋರ್ ವೇವ್ಸ್ ಆಫ್ ಸೇಮ್ ಟೈಪ್ ಇರ್ಬೋದು. ಯಾವುದರಲ್ಲಿ? ಟ್ರಾನ್ಸ್ವರ್ಸ್ ಮತ್ತು ಲಾಂಗಿಟ್ಯೂಡಿನಲ್ ಯಾವುದಾದ್ರೂ ಇರ್ಬೋದು. ಎರಡೂ ಕೂಡ ಮೀಟ್ ಆದಾಗ ಒಂದು ಕಾಮನ್ ರೀಜನಲ್ಲಿ ಯಾವಾಗ ಮೀಟ್ ಆಗುತ್ತೋ, ಯಾವುದೋ ಒಂದು ಮೀಡಿಯಮ್ ತೊಗೊಂಡಿದ್ದೀವಿ ಅಂತ ಹೇಳಿದಾಗ ಕಾಮನ್ ರೀಜನಲ್ಲಿ ಮೀಟ್ ಆದಾಗ ಸೊ ಅದನ್ನು ನಾವೇನು ಹೇಳ್ತೀವಿ? ದೇ ಆರ್ ಸೆಟ್ ಟು ಬಿ ಸೂಪರ್ ಇಂಪೋಸ್ಡ್ ಅಂತ ಹೇಳ್ತೀವಿ. ಸೂಪರ್ ಇಂಪೋಸ್ಡ್ ಆರ್ ಸೂಪರ್ ಪೋಸ್ಡ್ ಅಂತ ಹೇಳ್ತೀವಿ. ಇದನ್ನು ಕಾನ್ಸೆಪ್ಟನ್ನು ನಾವೇನು ಹೇಳ್ತೀವಿ? ಸೂಪರ್ ಪೊಸಿಷನ್ ಆಫ್ ವೇವ್ ಅಂತ ಹೇಳ್ತೀವಿ. Okay, when two or more waves of same type are meet simultaneously over a common region in medium, then they are said to be superimposed ಅಥವಾ superposed ಅಂತ ಹೇಳ್ತೀವಿ. And those are called as superposition of wave ಅಂತ ಹೇಳ್ತೀವಿ ನಾವು. Superposition ಆಯಿತು ಅಲ್ಲಿ ಅಂತ ಹೇಳ್ತೀವಿ. Okay, next here principle of the superposition means when two or more waves from different sources are superposed, the resultant displacement of any particle in the medium is equal to the algebraic sum of the individual displacements provided they are small. ಅಂದರೆ when two or more waves from different sources, ಯಾವುದಾದ್ರೂ ಬೇರೆ ಬೇರೆ ಸೋರ್ಸಿಂದ ತೊಗೊಂಡಿದ್ವಿ. ಸೊ ಲೆಟ್ y1 ಮತ್ತು y2 ಅನ್ನೋದು ಎರಡು ವೇವ್ ಇದೆ ಅಂತ ಇಟ್ಕೋಣ. ಸೂಪರ್ಪೋಸ್ ದ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಬಂದಿದೆ? y ಈಸ್ ಈಕ್ವಲ್ ಟು ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ಬಂದಿದೆ ಅಂತ ಇಟ್ಕೋಣ. ಸೊ ದೆನ್ y ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ? y1 ಪ್ಲಸ್ y2 ಅಂತ ಬರೀತೀವಿ. ದಟ್ ಈಸ್ ಇಫ್ y1 y2 y3 be the displacements due to the different waves, then the resultant displacement of the particle is given by y is equal to y1 plus y2 plus y3. Okay, if you take only 3 waves, ಅದೇ ಮೋರ್ ದ್ಯಾನ್ 3 ವೇವ್ಸ್ ತೊಗೊಂಡ್ರೆ ನಾವು ಹೆಂಗೆ ಬರೀತೀವಿ ನಾವು? y is equal to y1 plus y2 plus y3 plus y4 so on up to infinity. ಸೊ 2 or more waves ಅಂತ ಹೇಳಿದಾಗ ಬರೀ 2 ವೇವ್ಸ್ ತೊಗೊಂಡ್ರೆ ನಾವು ಏನು ಬರೀತೀವಿ? y is equal to ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ? y is equal to y1 plus y2 ಆಗಿರುತ್ತೆ. ಅದೇನೇ ಇಲ್ಲೇನು ತೊಗೊಂಡಿದ್ದೀವಿ? 3 ವೇವ್ಸ್ನ ಕನ್ಸಿಡರ್ ಮಾಡ್ಕೊಳ್ದಾಗ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ಏನಾಯಿತು? y is equal to y1 plus y2 plus y3 ಆಯಿತು. So that is a principle of the superposition ಅಂತ ಹೇಳ್ತಾ ಹೋಗ್ತೀವಿ. It means that each wave proceeds through medium independent of the other waves. Its crest of one wave fall on the trough of the other. The resultant amplitude will decrease. However, when crest of one wave superpose the crest of the other wave, the resultant displacement increases. ಹೀಗೆ ಒಂದ್ರ ಕ್ರಸ್ಟ್ ಒಂದು ವೇವ್ ಹಿಂಗೆ ಹೋಗ್ತಿದೆ ಅಂತ ಇಟ್ಕೊಳ್ಳೋಣ, ಹಿಂಗೆ ಹೋಗ್ತಿದೆ. ನೆಕ್ಸ್ಟ್ ಮತ್ತೊಂದು ವೇವ್ ಹಿಂಗೆ ಬಂತು ಅಂತ ಹೇಳಿದಾಗ ಈ ಥರ ವೇವ್ಸು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸೂಪರ್ ಪೊಸಿಷನ್ ಅಂತ ಹೇಳ್ತಾ ಹೋಗ್ತೇವೆ. ಓಕೆ, ವೆನ್ ಟೂ ಆರ್ ಮೋರ್ ವೇವ್ಸ್ ಆಫ್ ಸೇಮ್ ಟೈಪ್, ಐದರ್ ಇಟ್ ಈಸ್ ಟ್ರಾನ್ಸ್ವರ್ಸ್ ಆರ್ ಲಾಂಗಿಟ್ಯೂಡಿನಲ್. ಸೊ ವೆನ್ ದೇ ಆರ್ ಮೂವ್ ಸೈಮಲ್ಟೇನಿಯಸ್ಲಿ, ಒಟ್ಟಿಗೆ ಮೂವ್ ಆಯಿತು ಅಂತ ಹೇಳಿದಾಗ ಒಂದ್ರ ಕ್ರಸ್ಟ್ ಮೇಲೆ ಇನ್ನೊಂದು ಟ್ರಫ್, ಇನ್ನೊಂದು ಕ್ರಸ್ಟ್ ಮೇಲೆ ಇನ್ನೊಂದು ಟ್ರಫ್ ಬಂದಾಗ ಸೊ ದರ್ ಇಸ್ ಎ ಸೂಪರ್ ಪೊಸಿಷನ್ ಆಫ್ ವೇವ್ಸ್ ಅಂತ ಹೇಳ್ತಾ ಹೋಗ್ತೀವಿ. Okay, next, the following phenomena takes place due to superposition of waves. ಈ superposition ಆದಾಗ ಯಾವ್ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, when two waves of same frequency, ಎರಡು ಒಂದೇ ಥರ ಫ್ರೀಕ್ವೆನ್ಸಿ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ ಅಂತ ಹೇಳಿದಾಗ ಆ ಫೆನಾಮೆನಾ ಏನು ಹೇಳ್ತೀವಿ ನಾವು? ಇಂಟರ್ಫರೆನ್ಸ್ ಅಂತ ಹೇಳ್ತೀವಿ. ವೇವ್ ಹೋಗ್ತಿದೆ ಅಂತ ಹೇಳಿದಾಗ ಎಲ್ಲ ವೇವಿಗೂ ಒಂದೇ ಫ್ರೀಕ್ವೆನ್ಸಿ ಇರಬೇಕು, ಒಂದೇ ವೆಲಾಸಿಟಿ ಇರಬೇಕು, ಒಂದೇ ಡೈರೆಕ್ಷನ್ ಇರಬೇಕು ಅಂತ ಏನಿಲ್ಲ ಅಲ್ವಾ? ಸೊ ಯಾವ ಕಡೆ ಬೇಕಾದ್ರೂ ಏನಾಗ್ಬೋದು? ವೇವು ಮೂವ್ ಆಗ್ಬೋದು. ಫ್ರೀಕ್ವೆನ್ಸಿ ಕೂಡ ಒಂದು ವೇವಿಂದ ಇನ್ನೊಂದು ವೇವ್ಗೆ ಏನಾಗಿರುತ್ತೆ? ಚೇಂಜ್ ಆಗಿರುತ್ತೆ. ಸೊ ಅಂದಾಗ when two waves of same frequency, so same frequency ಒಂದು ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ ಅಂತ ಹೇಳಿದಾಗ ಆ ಫೆನಾಮಿನಾ ಏನು ಹೇಳ್ತೀವಿ? ಇಂಟರ್ಫರೆನ್ಸ್ ಅಂತ ಹೇಳ್ತೀವಿ ನಾವು.
Okay, when two waves of same frequency moving in opposite direction superpose, then the stationary wave or standing waves ಅಂತ ಹೇಳ್ತೀವಿ. ಸೊ ಒಂದು ವೇವ್ ಈ ಕಡೆ ಹೋಗ್ತದೆ, ಇನ್ನೊಂದು ವೇವ್ ಈ ಕಡೆ ಹೋಗ್ತದೆ, ಬಟ್ ದ ಫ್ರೀಕ್ವೆನ್ಸೀಸ್ ಆರ್ ಸೇಮ್. ಫ್ರೀಕ್ವೆನ್ಸಿ ಸೇಮ್ ಹೇಳಿದಾಗ ಅದನ್ನು ನಾವು ಏನು ಹೇಳ್ತೀವಿ, ಸ್ಟೇಷನರಿ ವೇವ್ ಅಥವಾ ಸ್ಟ್ಯಾಂಡಿಂಗ್ ವೇವ್ ಅಂತ ಹೇಳ್ತೀವಿ ನಾವು. ಅದೇ ವೆನ್ ಟೂ ವೇವ್ಸ್ ಆಫ್ ಸ್ಲೈಟ್ಲಿ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್, ಸಪೋಸ್ ದ ಫಿನಾಮಿನಾ ಫಾರ್ಮೇಷನ್ ಆಫ್ ಬೀಟ್ಸ್ ಟೇಕ್ಸ್ ಪ್ಲೇಸ್. ಅಂದರೆ ಸ್ಲೈಟ್ಲಿ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಬರ್ತಿದೆ ಅಂತ ಹೇಳಿದಾಗ ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ. ಸೊ ಈಗ ಯಾವುದೋ ಒಂದು ಫ್ರೀಕ್ವೆನ್ಸಿ ಹಿಂಗೊಂದು ವೇವ್ ಮೂವ್ ಆಗ್ತಿದೆ, ನೆಕ್ಸ್ಟ್ ಇನ್ನೊಂದು ಚೂರು ಮತ್ತೊಂದು ಯಾವುದೋ ಒಂದು ವೇವ್ ಒಂಚೂರು ಫ್ರೀಕ್ವೆನ್ಸಿ ಡಿಫ್ರೆಂಟ್ ಇದೆ ಅಂತ ಹೇಳಿದಾಗ, ಹೀಗೆ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ ಅಂತ ಹೇಳಿದಾಗ ದರ್ ಇಸ್ ಎ ಫಾರ್ಮೇಷನ್ ಆಫ್ ಬೀಟ್ಸ್ ಅಂತ ಹೇಳ್ತೀವಿ ನಾವು, ಬೀಟ್ಸ್ ಅಂತ ಹೇಳ್ತೀವಿ. ಸೊ ಬೀಟ್ಸ್ನ ಯೂಶ್ವಲಿ ಎಲ್ಲಿ ನೋಡಿರ್ತೀರಾ ಅಂತ ಹೇಳಿದಾಗ, ನಾವು ಟೇಪ್ ರಿಕಾರ್ಡರ್ ಅಥವಾ ರೆಕಾರ್ಡರ್ ಏನಾರು ಹಾಕಿದಾಗ ಅದರಲ್ಲಿ ನಮಗೆ ಈ ಥರ ಮಾರ್ಕ್ ಡಿಜಿಟಲ್ ತೋರಿಸ್ತಾ ಇರ್ತಲ್ವ, ಸೊ ದೋಸ್ ಆರ್ ಕಾಲ್ಡ್ ಅಸ್ ಬೀಟ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇದನ್ನು ಬೀಟ್ ಫ್ರೀಕ್ವೆನ್ಸಿ ಅವರನ್ನು ಸ್ಟಡಿ ಮಾಡ್ತೀರಾ ಅವಾಗ ಹೇಳ್ತೀನಿ ಡೀಟೇಲಾಗಿ. ಸೊ ಇದಿಷ್ಟು ಇವಾಗ ಇದರಲ್ಲಿ ನೋಡೋವಂಥ ಯಾವ ಸೂಪರ್ ಪೊಸಿಷನಲ್ಲಿ ನೋಡೋವಂಥ ಕಾನ್ಸೆಪ್ಟ್ಗಳು ಯಾವ್ದ್ಯಾವುದು. ಇಂಟರ್ಫರೆನ್ಸ್ ಅಂತ ಹೇಳಿದ್ರೆ ಎರಡು ವೇವು ಸೇಮ್ ಫ್ರೀಕ್ವೆನ್ಸಿ ಇರೋವಂಥದ್ದು ಸೇಮ್ ಡೈರೆಕ್ಷನಲ್ಲಿ ಮೂವ್ ಆದರೆ ದಟ್ ಈಸ್ ಕಾಲ್ಡ್ ಅಸ್ ಇಂಟರ್ಫರೆನ್ಸು. ಅದೇನೆ ಸೇಮ್ ಫ್ರೀಕ್ವೆನ್ಸಿ ಇರೋವಂಥ ಎರಡು ವೇವು ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆದರೆ ಅದನ್ನೇನು ಹೇಳ್ತೀವಿ ನಾವು, ಸ್ಟೇಷನರಿ ವೇವ್ ಅಥವಾ ಸ್ಟ್ಯಾಂಡಿಂಗ್ ವೇವ್ ಅಂತ ಹೇಳ್ತೀವಿ. ಅದೇನೆ ಸ್ಲೈಟ್ಲಿ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್, ಒಂದು ಸ್ವಲ್ಪ ಡಿಫ್ರೆನ್ಸ್ ಏನಾಗುತ್ತೆ ಆ ಫ್ರೀಕ್ವೆನ್ಸಿಯಲ್ಲಿ ಇರುತ್ತೆ, ಆ ಎರಡೂ ಕೂಡ ಫ್ರೀಕ್ವೆನ್ಸಿ ಎರಡು ಸ್ಲೈಟ್ಲಿ ಡಿಫ್ರೆನ್ಸ್ ಇರೋ ಫ್ರೀಕ್ವೆನ್ಸಿ ಒಂದೇ ಡೈರೆಕ್ಷನಲ್ಲಿ ಹೋಗ್ತಿದೆ ಅಂತ ಹೇಳಿದಾಗ ಅದನ್ನೇನು ಹೇಳ್ತೀವಿ ನಾವು, ಬೀಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದೊಂದೇ ನೋಡ್ತಾ ಹೋಗೋಣ. ಇಲ್ಲಿ interference of wave means let two waves of same angular frequency omega ಇದೆ, travel in a medium along the same direction. Let A and B be their amplitudes. The displacement of any particle in the medium produced by the two waves at any instant t r. ಸೊ ಎರಡು ಅಂದರೆ ಇಂಟರ್ಫರೆನ್ಸ್ ಅಂತ ಹೇಳಿದಾಗ ಸೇಮ್ ಫ್ರೀಕ್ವೆನ್ಸಿ ಇರೋಂಥದ್ದು ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಸೊ y1 ಎರಡು ತೊಗೊಂಡಿದ್ವಿ, y1 y2. y is equal to a sin omega t, y2 is equal to b sin omega t plus phi. So this is a phase difference. Okay, next phi is the phase difference between the waves at the point where they meet each other. According to the principle of superposition, the net displacement is given by y is equal to y1 plus y2. ಅಲ್ವಾ. ನೆಕ್ಸ್ಟ್ a sin omega t plus b sin omega t plus phi. ಈ ಕ್ವೆಶನ್ ಬಂತು ನಮಗೆ. ನೆಕ್ಸ್ಟ್ ವಿ ನೋ ದಟ್ ಸೈನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಇಲ್ಲೂ ಕೊಡು ಸೈನ್ ಆಫ್ ಎ ಪ್ಲಸ್ ಬಿ ಇದೆ, ಅದನ್ನು ಏನು ಮಾಡೋಣ, ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ರೈಟ್ ಇಟ್ ಆಸ್ ಇಟ್ ಈಸ್ ಎ ಸೈನ್ ಒಮೆಗಾ ಟಿ ಪ್ಲಸ್ ಬಿ ಆಸ್ ಇಟ್ ಈಸ್ ಸೈನ್ ಆಫ್ ಎ ಪ್ಲಸ್ ಬಿ ಸೈನ್ ಎ ಸೈನ್ ಒಮೆಗಾ ಟಿ ಕಾಸ್ ಫೈ ಪ್ಲಸ್ ಕಾಸ್ ಒಮೆಗಾ ಟಿ ಸೈನ್ ಫೈ. ಓಕೆ, ನೆಕ್ಸ್ಟ್ ಎ ಬ್ರ್ಯಾಕೆಟನ್ನು ಇರೋದನ್ನು ರಿಮೂವ್ ಮಾಡ್ಕೊಂಡು ಬ್ರ್ಯಾಕೆಟಿಂದ ಒಳಗಡೆ ತಗೋಣ. ಎ ಸೈನ್ ಒಮೆಗಾ ಟಿ ಪ್ಲಸ್ ಬಿ ಸೈನ್ ಒಮೆಗಾ ಟಿ ಕಾಸ್ ಫೈ ಪ್ಲಸ್ ಬಿ ಕಾಸ್ ಒಮೆಗಾ ಟಿ ಸೈನ್ ಫೈ. ನೆಕ್ಸ್ಟ್ ಇದರಲ್ಲೂ ಸೈನ್ ಒಮೆಗಾ ಟಿ ಇದೆ, ಇದರಲ್ಲೂ ಸೈನ್ ಒಮೆಗಾ ಟಿ ಇದೆ. ಏನು ಮಾಡಿ ಕಾಮನ್ ತೆಕ್ಕೊಳ್ಬೇಕು ಅದನ್ನು. ಸೊ ಇಲ್ಲಿ ಏನು ಉಳ್ಕೊಳ್ತು, ಎ ಪ್ಲಸ್ ಬಿ ಕಾಸ್ ಫೈ ಇಂಟು ಸೈನ್ ಒಮೆಗಾ ಟಿ ಪ್ಲಸ್ ಇದು ಆಸ್ ಇಟ್ ಈಸ್ ಬಿ ಸೈನ್ ಫೈ ಕಾಸ್ ಒಮೆಗಾ ಟಿ. ಓಕೆ, ಈ ಇಕ್ವೇಷನ್ 1 ಅಂತ ತಗೋಣ. ನೆಕ್ಸ್ಟ್ ಇಕ್ವೇಷನ್ 2 ಅಂತ ತಗೋಣ. ನೆಕ್ಸ್ಟ್ ಲೆಟ್ ಎ ಪ್ಲಸ್ ಬಿ ಕಾಸ್ ಫೈ ಇಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ ಅಂತ ಹೇಳ್ತೀವಿ, ಆ್ಯಂಡ್ ಬಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ ಅಂತ ಹೇಳ್ತೀವಿ. ಸೊ ಇದು ಇಂಟರ್ಫರೆನ್ಸ್ ಅಂತ ಹೇಳಿದಾಗ ಇದಕ್ಕೆಲ್ಲ ಏನು ಸೊಲ್ಯೂಷನ್ಸ್ನ ಡಿಫೈನ್ ಮಾಡಿರ್ತಾರೆ. ಸೊ ಅಸ್ಯೂಮ್ ದಟ್ ಲೆಟ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ ಆ್ಯಂಡ್ ಬಿ ಸೈನ್ ಫೈ ಇಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ ಅಂತ ತಗೋಣ. y is equal to r a plus b cos theta cos 5 ಇದೆ, ಅದನ್ನೇನು ತೊಗೊಂಡಿದ್ದೀವಿ ನಾವು, ಸೈನ್ ಒಮೆಗಾ ಟಿ ಹಂಗೆ ಇದೆ, ಇದನ್ನು ಕಾಸ್ ಥೀಟಾ ಅಂತ ಬರ್ಕೊಂಡಿದ್ವಿ, ಪ್ಲಸ್ ಆರ್ ಸೈನ್ ಒಮೆಗಾ ಟಿ ಸೈನ್ ಥೀಟಾ ಇಂಟು ಕಾಸ್ ಒಮೆಗಾ ಟಿ. ನೆಕ್ಸ್ಟ್ ಇದು ಸೈನ್ ಒಮೆಗಾ ಟಿ ಕಾಸ್ ಥೀಟಾ ಪ್ಲಸ್ ಆರ್ ಇಂಟು ಸೈನ್ ಥೀಟಾ ಕಾಸ್ ಒಮೆಗಾ ಟಿ. ಇಯರ್ ಆರು ಇದೆ, ಇಲ್ಲೂ ಕೂಡ ಆರು ಇದೆ, ಹೊರಗಡೆ ತೆಕ್ಕೊಳ್ಳಿ ಅದನ್ನು. ಸೈನ್ ಒಮೆಗಾ ಟಿ cos theta plus cos omega t sin theta, sin a cos b plus cos a sin b, sin a cos b plus cos a sin b, that gives the form sin of a plus b. So write it as y is equal to r into sin of omega t plus theta. Okay, now consider
this equation has 4. This equation 4 shows that resultant wave is also a simple harmonic wave ಅಂತ ಹೇಳ್ತೀವಿ. ಸಿಂಪಲ್ ಹಾರ್ಮೋನಿಕ್ ವೇವ್ಗೆ ಬರ್ತಿದ್ವಿ ಅನ್ನೋ ಎಕ್ಸ್ಪ್ರೆಷನ್ ನಾವು. ಸೊ ಇಟ್ಸ್ ಅ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದ ವೇವ್ ಆಸಿಲೇಷನ್ ಅಂತ ಹೇಳ್ತೀವಿ, ಸಿಂಪಲ್ ಹಾರ್ಮೋನಿಕ್ ವೇವ್ ಅಂತ ಹೇಳ್ತೀವಿ. ಹಾಗಾದ್ರೆ ಅದು ಕೂಡ ನಮ್ಗೆ ಅದೇ ಫಾರ್ಮಲ್ಲಿ ಬಂತಲ್ವಾ, y is equal to a sin omega t, y1 is equal to a sin omega 1t ತಗೊಂಡಾಗ, ಅಥವಾ y2 is equal to b sin omega t ತಗೊಂಡಾಗ ನಮಗೆ y is equal to y1 plus y2 ಬಂತು ಅಂತ ಹೇಳಿದಾಗ ಅದು ಕೂಡ ಅದೇ ಫಾರ್ಮಲ್ಲಿ ಬಂತಲ್ವಾ, ವೇರ್ r into sin omega t plus phi ಅಂತ ಬರುತ್ತೆ, ಒಮೆಗಾ ಟಿ ಪ್ಲಸ್ ಥೀಟಾ ಅಂತ ಬರಿತೀವಿ. ಅಲ್ಲಿ ಹೆಂಗೆ ಬಂತು ನಮಗೆ ಫಸ್ಟ್ ತೊಗೊಂಡಿರೋಂಥ ವೇವು ಅದೇ ಒಂದು ಫಾರ್ಮೆಟಲ್ಲಿ ಬಂತು ಅಂತ ಹೇಳಿದಾಗ, ಹಾಗಾದರೆ ಎರಡು ವೇವ್ಸನ್ನ ಸೂಪರ್ ಇಂಪೋಸ್ ಮಾಡಿದಾಗ ಅಥವಾ ಇಂಟರ್ಫರೆನ್ಸ್ ಆಯಿತು ಅಂತ ಹೇಳಿದಾಗ ಅದರ ರಿಸಲ್ಟೆಂಟ್ ವೇವ್ ಕೂಡ ಏನಾಗಿರುತ್ತೆ ನಮಗೆ, ಇಟ್ ಈಸ್ ಆಲ್ಸೋ ಎ ಸಿಂಪಲ್ ಹಾರ್ಮೋನಿಕ್ ವೇವ್ ಅಂತ ಹೇಳ್ತೀವಿ. ಓಕೆ, ನಾವು ಅದನ್ನೇ ಡಿರೈವ್ ಮಾಡಬೇಕಾಗಿರೋದಿಲ್ಲಿ. ಸೊ ರಿಸಲ್ಟೆಂಟ್ ವೇವ್ ಕೂಡ ನಮ್ಗೆ ಏನು ಬಂದಿರುತ್ತೆ ನಮಗಿಲ್ಲಿ, ಸಿಂಪಲ್ ಹಾರ್ಮೋನಿಕ್ ವೇವ್ ಆಗಿರುತ್ತೆ. ಇಟ್ಸ್ ಫ್ರೀಕ್ವೆನ್ಸಿ ಸೇಮ್ ಆಸ್ ದೋಸ್ ಆಫ್ ದ ಇಂಡಿವಿಜುವಲ್ ವೇವ್ಸ್. ಇದ್ರ ಫ್ರೀಕ್ವೆನ್ಸಿನೂ ಅಷ್ಟೇ, ಮೇಲ್ಗಡೆ ಇದ್ರದ್ದು ಫ್ರೀಕ್ವೆನ್ಸಿ ಏನಿರುತ್ತೆ y1 y2 ಏನು ತೊಗೊಂಡಿರ್ತೀವೋ ಅದ್ರದ್ದೇ ಸೇಮ್ ಫ್ರೀಕ್ವೆನ್ಸಿ ಇರುತ್ತೆ ಅದಕ್ಕೆ ರಿಸಲ್ಟೆಂಟ್ ವೇವ್ಗೆ. ಆರ್ ಇಸ್ ಅ ಆಂಪ್ಲಿಟ್ಯೂಡ್, ಆರ್ ಅನ್ನೋದಿಲ್ಲಿ ವಿ ನೋ ದಟ್ ಆರ್ ಇಸ್ ಅ ಆಂಪ್ಲಿಟ್ಯೂಡ್ ಆಫ್ ದಿ ರಿಸಲ್ಟೆಂಟ್ ವೇವ್ ಆ್ಯಂಡ್ ಥೀಟಾ ಇಸ್ ಅ ಫೇಸ್ ಡಿಫ್ರೆನ್ಸ್. ಇದೇನು ಫೇಸ್ ಡಿಫ್ರೆನ್ಸ್ ನಮಗೆ ರಿಸಲ್ಟೆಂಟ್ ವೇವ್ ಆ್ಯಂಡ್ ದ ಫಸ್ಟ್ ವೇವ್. ಫಸ್ಟ್ ವೇವ್ ಮತ್ತು ರಿಸಲ್ಟೆಂಟ್ ವೇವ್ ಏನು ಬಂದಿರುತ್ತೆ ಅದರದ್ದು ಮಧ್ಯ ಇರುವಂಥ ಫೇಸ್ ಡಿಫ್ರೆನ್ಸ್ನ ನಾವೇನು ಬರಿತೀವಿ, ನಾವಿಲ್ಲಿ ಥೀಟಾ ಅಂತ ಬರ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಸ್ಕ್ವೇರಿಂಗ್ ಆ್ಯಂಡ್ ಆ್ಯಡಿಂಗ್ ಈಕ್ವೇಷನ್ಸ್ 2 and 3 ವಿ ಗೆಟ್. ಸೊ ಈಕ್ವೇಷನ್ ನಂಬರ್ 2 ಸ್ಕ್ವೇರ್ ಮಾಡ್ಕೊಳ್ಳೋಣ. a ಪ್ಲಸ್ ಬಿ ಕಾಸ್ ಫೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳೋಣ. ಸಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಫೈ ಅಂತ ಬರುತ್ತೆ. ಸೊ ಇಲ್ಲಿ ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ. ಎ ಪ್ಲಸ್ ಬಿ ಕಾಸ್ ಫೈ a plus b cos phi whole square is equal to r square cos square theta. So ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೋಣ. a square b square cos square phi plus 2ab cos square phi is equal to r square cos square theta. ಓಕೆ, ಇದನ್ನ ಇಲ್ಲಿ ತಗೊಂಡಾಗ ಈ ಕಡೆ ತಗೊಂಡ್ರೆ ನಮಗೆ ರಿಸಲ್ಟೆಂಟ್ ಏನು ಬರುತ್ತೆ, ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆ್ಯಡ್ ಮಾಡಿದಾಗ ಈಕ್ವೇಷನ್ 2ನ ಸ್ಕ್ವೇರ್ ಮಾಡ್ಕೊಂಡಿದ್ದೀವಿ. ಅದೇ ಥರನೇ ಈಕ್ವೇಷನ್ 3 ಏನಿದೆ ಇಲ್ಲಿ ಬಿ ಸ್ಕ್ವೇರ್. ಸೊ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಫೈ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಓಕೆ, ನೆಕ್ಸ್ಟು ಇದನ್ನು ಆ್ಯಡ್ ಮಾಡ್ಕೋಣ. ಆ್ಯಡ್ ಮಾಡ್ಕೊಂಡಾಗ ನಮ್ಗೆ ಏನು ಬರುತ್ತೆ ಇಲ್ಲಿ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ 1 ಉಳ್ಕೊಳುತ್ತೆ. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಇಷ್ಟು ಕಾನ್ಸೆಪ್ಟ್ ಬರುತ್ತೆ. ಓಕೆ, ಸೊ ಅವಾಗ ಇದಿಷ್ಟು ಆ್ಯಡ್ ಮಾಡಿ ನೋಡಿ. ಅದನ್ನು ಆ್ಯಡ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ 5 ಬರುತ್ತೆ. ಓಕೆ, ನೆಕ್ಸ್ಟ್ ಈಕ್ವೇಷನ್ 5 ಅಂತ ತಗೋಣ. ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಮತ್ತು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಹೇಳ್ತೀವಿ. ಇಂಟರ್ಫರೆನ್ಸಲ್ಲಿ ಎರಡು ಥರ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಮತ್ತು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಸೊ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಹೇಳಿದಾಗ ಫ್ರಮ್ ದ ಈಕ್ವೇಷನ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ 5. ಸೊ ಈಕ್ವೇಷನ್ ಪ್ರಕಾರ ದ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಆರ್ ವಿಲ್ ಬಿ ಮ್ಯಾಕ್ಸಿಮಮ್. ಆರ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳಿದಾಗ ಕಾಸ್ 5 ವೆನ್ ಕಾಸ್ 5 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1. ಓಕೆ, ಕಾಸ್ 5 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಅಂತ ಹೇಳಿದಾಗ 5 ವ್ಯಾಲ್ಯೂ ಏನು ಬರುತ್ತೆ, ಕಾಸ್ 5 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಅಂತ ಹೇಳಿದ್ರೆ 5 ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ದಟ್ 1 ಬರುತ್ತೆ. ಸೊ ಅವಾಗ 5ಗೆ ಏನು ವ್ಯಾಲ್ಯೂಸ್ ಬರುತ್ತೆ ಅಂತ ಹೇಳಿದಾಗ 0, 2π, 4π, ಸೊ ಆನ್ ಅಪ್ ಟು 2n π, ವೇರ್ n ಅಂತ ಹೇಳಿದರೆ ಏನು ನಮಗೆ ಇಂಟೀಜರ್ ಅಂತ ಹೇಳ್ತೀವಿ ನಾವು, ವೇರ್ n ಇಸ್ ಈಕ್ವಲ್ ಟು 0, 1, 2, 3, ಸೊ ಆನ್ ಅಪ್ ಟು infinity. That is a phase difference between two waves must be an integral multiple of 2π or an even multiple of pi ಅಂತ ಹೇಳ್ತೀವಿ ನಾವು. ಇಂಟಗ್ರಲ್ ಮಲ್ಟಿಪ್ಲೈ ಅಂತ ಹೇಳ್ತೀವಿ ಅಥವಾ 2π ಮಲ್ಟಿಪ್ಲೈ ಅಂತ ಹೇಳ್ತೀವಿ ನಾವು. ಆರ್ ಸ್ಕ್ವೇರ್ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 2ab ಪ್ಲಸ್ 1 ತೊಗೊಂಡ್ರೆ ಎ ಪ್ಲಸ್ ಬಿ ಏನು ಬಂತಲ್ಲಿ ನಮಗೆ ಹೋಲ್ ಸ್ಕ್ವೇರ್ ಬಂತು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬಂತು. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಹಾಗಾದರೆ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರೆದ್ರೆ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಆಯಿತು. ಸ್ಕ್ವೇರು ರೂಟು ಕ್ಯಾನ್ಸಲ್ ಆದರೆ ಉಳ್ಕೊಳೋದಿಲ್ಲ ನಮಗೆ, ಆರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ.
ಓಕೆ. ನೆಕ್ಸ್ಟ್ ಇಫ್ ಎ ಆಂಪ್ಲಿಟ್ಯೂಡ್ ಸೇಮ್ ಇದೆ ಅಂತ ಇಟ್ಕೊಳ್ಳೋಣ, ಎ ಮತ್ತು ಬಿ ಆಂಪ್ಲಿಟ್ಯೂಡ್ ಎರಡು ಸೇಮ್ ಇದೆ ಅಂತ ಹೇಳಿದಾಗ ಆರ್ ಇಸ್ ಈಕ್ವಲ್ ಟು ಏನಾಯ್ತಲ್ಲ, ಹಾಗಾದರೆ ಇದು 1. ನೆಕ್ಸ್ಟ್ ಎ ಮತ್ತು ಬಿ, ಇದು ಎ ಏನಾಯಿತು ಪ್ಲಸ್ 2 ಇಂಟು ಎ ಆಯಿತು ಅಲ್ವಾ. 1 1 ಎ ಇಸ್ ಈಕ್ವಲ್ ಟು ಬಿ ಅಂತ ಬರೆದಾಗ ಆರ್ ಇಸ್ ಈಕ್ವಲ್ ಟು ಎಮ್ ಅಂತ ಹಾಗಾದರೆ 2 ಎ ಆಗುತ್ತೆ ನಮಗೆ. ಓಕೆ. ಅದೇ ಥರನೇ both the waves traveling in the same direction are in phase, thus two waves are said to interference constructively. ಈ r maximum is equal to 2a ಬಂದಾಗ ಸೊ ಆ ಎರಡು ವೇವ್ ಏನಾಗಿರುತ್ತೆ ಸೇಮ್ ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ, ದೇ ಆರ್ ಇನ್ ಫೇಸ್ ಅಂತ ಹೇಳ್ತೀವಿ ನಾವು. ಅದರ ಫೇಸಲ್ಲಿರುತ್ತೆ, ಇನ್ ಫೇಸಲ್ಲಿರುತ್ತೆ ಅಂತ ಹೇಳ್ತೀವಿ ನಾವು. ಓಕೆ. ನೆಕ್ಸ್ಟ್ ಕಂಡೀಷನ್ಸ್ ಫಾರ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಫ್ರಮ್ ದ ಈಕ್ವೇಷನ್ r square is equal to a square plus b square plus 2ab cos phi, the resultant amplitude r will be minimum. ಯಾವಾಗ r minimum ಇರುತ್ತೆ ಅಂತ ಹೇಳಿದಾಗ when cos phi is equal to -1. ಸೊ ಇಲ್ಲಿ when cos phi is equal to +1, ಇಲ್ಲಿ cos phi is equal to -1. ಸೊ cos phi is equal to -1 ಆದಾಗ ಏನಾಯಿತು, ಫೇಸ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ, phi is equal to pi, 3 pi, 5 pi, so on up to 2n plus 1 into pi. n is equal to 0, 1, 2, ಅದೇ ಥರನೇ ಇನ್ಫಿನಿಟಿ ತನಕ ಹೋಗುತ್ತೆ. ದಟ್ಸ್ ಅ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ಟೂ ವೇವ್ಸ್ ಮಸ್ಟ್ ಬಿ ಆನ್ ಆಡ್ ಮಲ್ಟಿಪಲ್. ಅದರಲ್ಲೇನು ನಮಗೆ ಮಲ್ಟಿಪಲ್ ಆಫ್ 2 ಈವನ್ ಮಲ್ಟಿಪ್ಲೈ ಬರುತ್ತೆ, ಇದರಲ್ಲಿ ಏನಾಗುತ್ತೆ ನಮಗೆ ಆಡ್ ಮಲ್ಟಿಪಲ್ ಬರುತ್ತೆ, ಆಡ್ ಮಲ್ಟಿಪಲ್ ಆಫ್ ಪೈ ಬರುತ್ತೆ. ದೆನ್ ಆರ್ ಸ್ಕ್ವೇರ್ ಮಿನಿಮಮ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇಂಟು -1. ಅಲ್ಲಿ ಏನು ಬರುತ್ತೆ ಹಾಗಾದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಬಂತು. ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್. ಇಫ್ ಯು ಟೇಕ್ ದ ರೂಟ್, ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್, ಸ್ಕ್ವೇರ್ ಆ್ಯಂಡ್ ರೂಟ್ ಗೆಟ್ಸ್ ಕ್ಯಾನ್ಸಲ್. ಸ್ಕ್ವೇರ್ ರೂಟು ಏನಾಯ್ತಲ್ಲಿ ಕ್ಯಾನ್ಸಲ್ ಆಯಿತು. ಸೊ ದಟ್ ವಿ ಕ್ಯಾನ್ ಗೆಟ್ ದ ಹಿಯರ್ ಆರ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ, ಆರ್ ಮಿನಿಮಮ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಬರುತ್ತೆ. ಇಫ್ ಎ ಇಸ್ ಈಕ್ವಲ್ ಟು ಬಿ ದೆನ್ ಆರ್ ಮಿನಿಮಮ್ ಇಸ್ ಈಕ್ವಲ್ ಟು 0. ಅಂದರೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಇಲ್ಲ, 0 ಅಂತ ಅರ್ಥ. ಬಟ್ ಇದರಲ್ಲಿ ಏನಾಗುತ್ತೆ, ಯಾವುದರಲ್ಲಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಹೇಳಿದಾಗ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ 2a ಬಂತಂದರೆ ಎರಡು ವೇವ್ ಹಿಂಗೆ ಹೋಗ್ತೀವಿ ಅಂತ ಹೇಳಿದಾಗ ಆಂಪ್ಲಿಟ್ಯೂಡ್ ಏನಾಯ್ತಲ್ಲಿ ಎರಡೂ ಸೂಪರ್ ಇಂಪೋಸ್ ಆದಾಗ ಆಂಪ್ಲಿಟ್ಯೂಡ್ ಜಾಸ್ತಿ ಆಯಿತು. ಓಕೆ. ಅದೇ ಇದರಲ್ಲಿ ಆರ್ ಮಿನಿಮಮಲ್ಲಿ ಆಂಪ್ಲಿಟ್ಯೂಡ್ ಏನಾಯಿತು ನಮಗೆ ನಿಲ್ಲಾಯಿತು, ಆಂಪ್ಲಿಟ್ಯೂಡು 0 ಮಿನಿಮಮ್. Okay, that is 0. At the points where the waves arrive out of phase, the resultant amplitude is minimum. Thus, two waves are said to interfere destructively ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೆ, ಅಲ್ಲಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೆ. ಕನ್ಸ್ಟ್ರಕ್ಷನ್ ಡಿಸ್ಟ್ರಕ್ಷನ್ ಅಂತ ಹೇಳ್ತೀವಲ್ಲ, ಅದೇ ಥರ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಕಟ್ಟೋದು, ಡಿಸ್ಟ್ರಕ್ಷನ್ ಅಂತ ಹೇಳಿದ್ರೆ ಒಡೆಯೋದು ಅಲ್ವಾ. ಅದೇ ಥರ ಇಲ್ಲೂ ಕೂಡ ಈ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಹೇಳಿದಾಗ ವೇವ್ಸ್ನ ಆಂಪ್ಲಿಟ್ಯೂಡ್ ಏನಾಗುತ್ತೆ, ದೆ ಗೆಟ್ಸ್ ಆ್ಯಡೆಡ್ ಅಪ್. ಓಕೆ. ಡಿಸ್ಟ್ರಕ್ಟ್ ಇಂಟರ್ಫರೆನ್ಸಲ್ಲಿ ಏನಾಯಿತು ಅಲ್ಲಿ ನಮಗೆ ಆ ಒಂದು ಆಂಪ್ಲಿಟ್ಯೂಡ್ ಆ್ಯಡ್ ಆಗಲ್ಲ, ಆಂಪ್ಲಿಟ್ಯೂಡ್ ದಟ್ ಗೋಸ್ ಟು ಮಿನಿಮಮ್ ವ್ಯಾಲ್ಯೂಗೆ ಹೋಗ್ಬಿಡುತ್ತೆ. ಸೊ ದಟ್ ಈಸ್ ಆರ್ ಮಿನಿಮಮ್ ಇಸ್ ಈಕ್ವಲ್ ಟು 0, ಎ ಮೈನಸ್ ಬಿ ಆಯ್ತಾನೆ. ಸೊ ದಟ್ ಈಸ್ ಅಬೌಟ್ ದ ಇಂಟರ್ಫರೆನ್ಸು. ಅದರಲ್ಲಿ ಯಾವುದ್ಯಾವ್ದು ನೋಡಿದ್ವಿ ನಾವು, ಕನ್ಸ್ಟ್ರಕ್ಟಿವ್ ಮತ್ತು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ನೋಡಿದ್ವಿ ಅಲ್ವಾ ನಾವು. ಇಂಟರ್ಫರೆನ್ಸ್ ಫಸ್ಟಿಂದ ಸೂಪರ್ ಪೊಸಿಷನ್ ಅಂತ ಹೇಳಿದ್ರೆ ವೆನ್ 2 or more waves ಆಫ್ ಸೇಮ್ ಟೈಪ್ ಐದರ್ ಬೋತ್ ಟ್ರಾನ್ಸ್ವರ್ಸ್ ಅಥವಾ ಲಾಂಗಿಟ್ಯೂಡಿನಲ್ ವೇವ್ಸ್ ಮೀಟ್ ಸೈಮಲ್ಟೇನಿಯಸ್ಲಿ ಓವರ್ ಎ ಕಾಮನ್ ರೀಜನ್. ಅದನ್ನೇನು ಹೇಳ್ತೀವಿ ನಾವು, ಸೂಪರ್ ಇಂಪೋಸ್ಡ್ ಅಥವಾ ಸೂಪರ್ ಪೋಸ್ಡ್ ಆಯಿತು ಅಂತ ಹೇಳಿದಾಗ ಅದನ್ನೇನು ಹೇಳ್ತೀವಿ ನಾವು, ಸೂಪರ್ ಪೊಸಿಷನ್ ಆಫ್ ವೇವ್ ಅಂತ ಹೇಳ್ತೀವಿ. ಸೊ ಹಿಯರ್ ಇಫ್ y1 y2 ಅನ್ನೋದು ಎರಡು ವೇವ್ ಇದೆ ಅಂತ ಹೇಳಿದಾಗ y1 y2 ಎರಡು ವೇವ್ ಇದೆ ಅಂದರೆ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ಏನು ಬರುತ್ತೆ, y1 ಮತ್ತು y2 ಬರುತ್ತೆ. ಓಕೆ. ಇದನ್ನು ನಾವೇನು ಹೇಳ್ತೀವಿ, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂತ ಹೇಳ್ತೀವಿ. ಓಕೆ. ಅದೇ ಥರನೇ ಸೂಪರ್ ಪೊಸಿಷನ್ ಆದಾಗ 3 ಟೈಪ್ಸ್ ಬರುತ್ತೆ, 3 ಫಿನಾಮಿನಾ ಬರುತ್ತೆ. ಏನೇನು ಅಂತ ಹೇಳಿದ್ರೆ ಇಂಟರ್ಫರೆನ್ಸು, ಸ್ಟೇಷನರಿ ವೇವು, ಬೀಚ್. ಇಂಟರ್ಫರೆನ್ಸ್ ಯಾವಾಗ ಬರುತ್ತೆ, ಸೇಮ್ ಫ್ರೀಕ್ವೆನ್ಸಿ ಇರೋಂಥ ಎರಡು ವೇವು ಸೇಮ್ ಡೈರೆಕ್ಷನಲ್ಲಿ ಮೂವ್ ಆದರೆ ಅದನ್ನೇನು ಹೇಳ್ತೀವಿ ನಾವು, ಇಂಟರ್ಫರೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಸೇಮ್ ಫ್ರೀಕ್ವೆನ್ಸಿ ಇರೋಂಥ ಎರಡು ವೇವು ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆದರೆ ಅದನ್ನೇನು ಹೇಳ್ತೀವಿ ನಾವು, ಸ್ಟೇಷನರಿ ವೇವ್ ಅಂತ ಹೇಳ್ತೀವಿ. ಅದೇ ಸ್ಲೈಟ್ಲಿ ಡಿಫ್ರೆಂಟ್ ಇರೋಂಥ ಫ್ರೀಕ್ವೆನ್ಸಿ ಇರೋಂಥ ಒಂದು ಎರಡು ವೇವು ಸೇಮ್ ಡೈರೆಕ್ಷನಲ್ಲಿ ಮೂವ್ ಆದರೆ ಅದನ್ನೇನು ಹೇಳ್ತೀವಿ ನಾವು, ಬೀಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ. ಆ್ಯಂಡ್ ಇಂಟರ್ಫರೆನ್ಸಲ್ಲಿ ಎರಡು ಥರ ಬರುತ್ತೆ, ಯಾವುದು, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಮತ್ತು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಓಕೆ. ದಟ್ ಈಸ್ ಅಬೌಟ್ ದ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆ್ಯಂಡ್ ಸೂಪರ್ ಪೊಸಿಷನ್ ಆಫ್ ದಿ ವೇವ್ಸ್. ಓಕೆ. ನೆಕ್ಸ್ಟ್ ಹುಡುಕಿದ್ದು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ. ಥ್ಯಾಂಕ್ ಯು.